य शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ಯೋಧನ ಸುರುವಿನ ಮದುವೆ ಆದ ಹೇಗೆ ಅಂತ ಹೇಳಿದರೆ, ಸ್ವಯಂವರಕ್ಕೆ ಹೋಗಿದ್ದಾನೆ. ಅಲ್ಲಿ ಸ್ವಯಂವರದಲ್ಲಿ ಯಾರು ಅವನ ಎಂಥದ್ದು, ಕಾಶಿರಾಜನ ಮಗಳು ಅಂತ ಅವಳ ಹೆಸರು ಹೇಳಲಿಲ್ಲ ಇಲ್ಲಿ ಅಂತ ಹೇಳಿದ್ರೆ. ಬಾಕಿ ಕೆಲವು ಕಡೆಯಲ್ಲಿ ಹೇಳಿದ್ದಾರೆ ಭಾನುಮತಿ ಅಂತ, ಆದರೆ ಇಲ್ಲಿ ಆಚಾರ್ಯರು ಹೇಳಲಿಲ್ಲ. ಆದ್ದರಿಂದ ನಾವು ಕಾಶಿರಾಜನ ಮಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಕಾಶಿರಾಜನ ಮಗಳ ಸ್ವಯಂವರಕ್ಕೆ ಹೋದ, ಅಪಹರಿಸಿಕೊಂಡು ಬಂದ. ಆಮೇಲೆ ಗಲಾಟೆ ಆಯಿತು. ಹೇಗೋ ಕರ್ಣ ಸುಧಾರಿಸಿದ ಅದನ್ನು. ಆಮೇಲಿಂದ ಕರ್ಣನ ಕುಶಲತೆಯನ್ನು ಮೆಚ್ಚಿ ಜರಾಸಂಧ ತನ್ನ ಸ್ವಾರ್ಥಕ್ಕೋಸ್ಕರ, ಅವನನ್ನು ಬಳಸಿಕೊಳ್ಳಿಕ್ಕೋಸ್ಕರ ಏನು ಮಾಡಿದ, ಅವನಿಗೆ ಅಂಗರಾಜ್ಯವನ್ನೆಲ್ಲ, ತನ್ನಲ್ಲಿದ್ದ ಒಂದು ಭಾಗ ಅಂಗರಾಜ್ಯವನ್ನು ಕೊಟ್ಟು ಏನು ಮಾಡಿದ, ಅವನನ್ನು ಪುಸಲಾಯಿಸಿ ನೀನು ನನ್ನ ಭೃತ್ಯನಾಗು, ಕರ್ಮಕರನಾಗು. ಇವರೇನು ತಿಳ್ಕೊಂಡ್ರು ಕುರುಡನ ಮಕ್ಕಳು ಏನಂತ ಹೇಳಿದ್ರೆ, ಓ ಕೃಷ್ಣನಿಗೆ ಆಗಲಿಲ್ಲ ಜರಾಸಂಧನನ್ನು ಸೋಲಿಸಲಿಕ್ಕೆ, ಆ ಕೆಲಸ ಕರ್ಣನಿಂದ ಆಯಿತು ಅಂತೇಳಿದ್ರೆ ಇನ್ನು ಕರ್ಣ ಇರುವಾಗ ನಮಗೆ ಇನ್ನೇನೂ ತೊಂದರೆ ಇಲ್ಲ ಅಂತ ಈಗ ಕಳಿಂಗ ದೇಶದ ರಾಜನ ಮಗಳ ಸ್ವಯಂವರಕ್ಕೂ ಹೊರಟಿದ್ದಾರೆ. ನನ್ನ ಅಂದಾಜು ಈಗ ಹೊರಡುವ ಮೊದಲೇ ಅಪಹರಿಸಿಕೊಂಡು ಬರುವುದು. ಯಾರಾದರೂ ಬಂದರೆ ಕರ್ಣ ಇದ್ದಾನೆ ಅಂತೇಳಿ ಬಹುಶಃ ತಲೆಯಲ್ಲಿ ಅವರಿಗೆ ಇದಾಗಿ ಬಿಟ್ಟಿದೆ, ಏರಿ ಬಿಟ್ಟಿದೆ. ಹಾಗೆ ಹೊರಟಿದ್ದಾರೆ ಕಳಿಂಗ ದೇಶದ ರಾಜನ ಮಗಳ ಸ್ವಯಂವರಕ್ಕೆ. ಆ ಕಳಿಂಗ ದೇಶದ ರಾಜನಿಗೆ ಅವ ಇಷ್ಟ ತನಕ ಅಜೇಯನಾಗಿದ್ದ. ಯಾಕಂತೇಳಿದ್ರೆ ಅವನಿಗೆ ರುದ್ರದೇವರ ವರ ಇತ್ತು. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ 205ನೇ ಶ್ಲೋಕ ಬೇರೆ. ಶ್ರೀ ಗುರುಭ್ಯೋ ನಮಃ. ತತ್ರಾಥ ರುದ್ರವರತಃ ಸರಜರಾಸುತೇನ ಯುಕ್ತೋ ಬಬಂಧ ಚ ಸುಯೋಧನಮಾಶ್ರುಜಿತ್ವಾ ಕರ್ಣಪರಾದ್ರವದಿಹ ಸ್ಮ ಸುತೇಷು ಪಾಂಡೋಃ ಯಸ್ಮಾತ್ ಸ್ಪೃಧಾಗಮದಥ ಸ ಪರಾಜಿತೋ ಭೂತ್. 205ನೇ ಶ್ಲೋಕ. ಯಾವಾಗ ದುರ್ಯೋಧನನು ಮದನ್ಮತ್ತನಾಗಿ ಆ ಹೆಣ್ಣನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಪಟ್ಟನೋ, ಆವಾಗ ಅಲ್ಲಿ ಕಳಿಂಗರಾಜನು ಜರಾಸಂಧನಿಂದ ಕೂಡಿದವನಾಗಿ ಹಾಗೂ ರುದ್ರವರ ಬಲದಿಂದಲೂ ಆ ದುರ್ಯೋಧನನ್ನು ಗೆದ್ದು ಕಟ್ಟಿ ಹಾಕುತ್ತಾನೆ. ಅದನ್ನು ನೋಡಿ ಕರ್ಣನು ಓಡಿ ಹೋಗುತ್ತಾನೆ. ಯಾವ ಕಾರಣದಿಂದ ಪಾಂಡವಿನ ಮಕ್ಕಳಾದ ಪಾಂಡವರಲ್ಲಿ ಸ್ಪರ್ಧೆಯಿಂದ ಬಂದನೋ, ಆದುದರಿಂದ ಅವನು ಇಲ್ಲಿ ಪರಾಜಿತನಾದನಂತೆ. ತತ್ರಾತ ರುದ್ರವರತಃ ಸ ಜರಾಸುತೇನ ಯುಕ್ತೋ ಬಬಂಧ ಚ ಸುಯೋಧನಮಾಶು ಜಿತ್ವಾ ಕರ್ಣಪರಾದ್ರವತ್ ಇಹ ಸ್ಮ ಸುತೇಷು ಪಾಂಡೋಃ ಯಸ್ಮಾತ್ ಸ್ಪೃಧಾಗಮತಃ ಸ ಪರಾಜಿತೋ ಭೂತ್. ಇವಾಗ ಈ ಸ್ವಯಂವರದಲ್ಲಿ ಕೂಡ ತಲೆಯಲ್ಲಿ ಏನಾಗಿದೆ, ಏರಿ ಹೋಗಿದೆ, ಮದೋನ್ಮತ್ತರಾಗಿ ಬಿಟ್ಟಿದ್ದಾರೆ. ಏನಂದರೆ ಕರ್ಣ ಇದ್ದಾನೆ, ಕರ್ಣನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ, ಜರಾಸಂಧನನ್ನು ಕೂಡ ಸೋಲಿಸಿಬಿಟ್ಟಿದ್ದಾನೆ. ಆದ್ದರಿಂದ ಈ ಸಲವೂ ಅಪಹರಿಸುವುದೇ ಅಂತ ಹೇಳ್ಕೊಂಡು ತಲೆಯಲ್ಲಿ ತುಂಬಿಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅವ ಹೇಗೆ ಯೋಚನೆ ಮಾಡ್ಕೊಂಡು ಹೋಗಿದ್ದಾರೋ ಹಾಗೆ ಅಪಹರಿಸಿ ಬಿಟ್ಟಿದ್ದಾನೆ. ಯಾವ ಸ್ಪರ್ಧೆಯ ನಿಯಮಗಳು ಯಾವುದನ್ನು ನೋಡದೆ ಹೋದ, ಎತ್ಕೊಂಡು ಹೋಗಿಬಿಟ್ಟ. ದೃಪ್ತೋ ಬಲಾತ್ ಸ ಜಗೃಹೆ ಧೃತರಾಷ್ಟ್ರ ಸೂನು. ಅಂದರೆ ಯಾಕೆ ಧೃತರಾಷ್ಟ್ರ ಸೂನು, ಕುರುಡನ ಮಗ ಯಾಕೆ ಅಂತೇಳಿದ್ರೆ ತಲೆಯಲ್ಲಿ ಭ್ರಮೆ ತಿರುಗ್ತಾ ಇದೆ. ಏನಂತೇಳಿದರೆ ಕರ್ಣನಿಂದ ಮೇಲೆ ಯಾರೂ ಇಲ್ಲ, ನಮ್ಮ ಜೊತೆಗೆ ಕರ್ಣ ಇರುವಾಗ ನಾವು ಏನು ಬೇಕಾದರೂ ಕೆಟ್ಟ ಕೆಲಸ ಮಾಡಬಹುದು, ನಮ್ಮನ್ನು ಕೇಳುವವರೇ ಇಲ್ಲ ಅಂತ. ಸೊ ತತ್ರ ಅಥ, ಅಲ್ಲಿ ಮಾತ್ರ ಅಥ ಈಗ ಏನಾಯಿತು ಅಂತ ಹೇಳಿದರೆ, ರುದ್ರವರತಃ ಕಳಿಂಗ ದೇಶದ ರಾಜನಿಗೆ ರುದ್ರದೇವರ ವರ ಇದೆ. ಗೊತ್ತಿರಲಿಲ್ಲ ಇವರಿಗೆ.
ಯಾವಾಗಲೂ ನಾವು ಶತ್ರುವನ್ನು ಬಲಹೀನ ಅಂತ ತಿಳ್ಕೊಳ್ಬಾರ್ದು. ಯುದ್ಧದ ನಿಯಮ ಹೇಗೆ ಅಂತೇಳಿದರೆ, ಶತ್ರುವಿನ ಬಲಾಬಲವನ್ನು ಮೊದಲೇ ಪರೀಕ್ಷಿಸಬೇಕು. ಯುದ್ಧಕ್ಕೆ ಹೋಗುವ ಮೊದಲು ತಿಳಿದಿರಬೇಕು. ಅದಕ್ಕೆ ಸರಿಯಾಗಿ ನಮ್ಮ ಹತ್ರ ಕೂಡ ಬಲಾಬಲಗಳು ಇವೆಯೋ ಇಲ್ಲವೋ ಎನ್ನುವ ವಿವೇಕ ಇದ್ದರೆ ಮಾತ್ರ ಅದು ಯುದ್ಧದಲ್ಲಿ ವಿಜಯ ಸಿಗುವಂತಹ ಇದು ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಇಲ್ಲಿ ಎಂಥದ್ದಿಲ್ಲ. ಏನು ಭ್ರಮಾಲೋಕದಲ್ಲಿ ಹೋಗಿಬಿಟ್ಟಿದ್ದಾರೆ, ನಮ್ಮಿಂದ ಮೇಲೆ ಯಾರೂ ಇಲ್ಲ ಅಂತ. ಅಲ್ಲ, ಅವನದ್ದು ಏನಪ್ಪ, ಅವನದ್ದು ಏನು ಯೋಗ್ಯತೆ ಅಂತ ನೋಡಿದ್ದೀಯಾ ಅಂತ ಹೇಳಿದ್ರೆ ನೋಡೋದೇ ಬೇಕಿಲ್ಲ. ನಮ್ಮಲ್ಲಿ ಯಾರಿದ್ದಾನೋ ಅವನು ಎಲ್ಲರಿಗಿಂತಲೂ ಶ್ರೇಷ್ಠ, ಕೃಷ್ಣನಿಗಿಂತಲೇ ಶ್ರೇಷ್ಠ ಅಂತ ಹೇಳುವಾಗ ಇನ್ನೇನು ಅಂತ ತಿಳ್ಕೊಂಡು ಅಲ್ಲಿ ಆದದ್ದೇ ಬೇರೆ. ರುದ್ರವರತಃ, ರುದ್ರದೇವರ ವರ ಇತ್ತು ಕಳಿಂಗ ದೇಶದ ರಾಜನಿಗೆ. ಸ ಜರಾಸುತೇನ ಯುಕ್ತೋ, ಜರಾಸುತನೋ ಜರಾಸಂಧ, ಅವನಿಗೆ ಬ್ರಹ್ಮದೇವರ ವರವೂ ಇದೆ, ರುದ್ರದೇವರ ವರವೂ ಇದೆ. ಅಂಥ ಜರಾಸುತ ಇಲ್ಲಿ ಕಳಿಂಗ ದೇಶದ ರಾಜ, ರುದ್ರವರದಿಂದ ಇರುವವನು. ಇವರಿಬ್ಬರು ಒಟ್ಟಾಗಿ ಜರಾಸುತನಿಂದ ಕೂಡಿದ ಈ ಕಳಿಂಗ ದೇಶದ ರಾಜ ಜರಾಸುತೇನ ಯುಕ್ತ ಬಬಂಧ, ಕಟ್ಟಿ ಹಾಕಿದ. ಯಾರನ್ನ? ಸುಯೋಧನಂ, ದುರ್ಯೋಧನನನ್ನು. ಆಶು ಎಂದರೆ ಕ್ಷಣಾರ್ಧದಲ್ಲಿ ನೋಡ್ತಿರುವಾಗಲೇ ಸೋಲಿಸಿ ಬಿಟ್ಟಾಗಿದೆ. ದುರ್ಯೋಧನನೂ ಇಲ್ಲ, ಕರ್ಣನೂ ಇಲ್ಲ. ಅರೆ ಕೃಷ್ಣನಿಗಿಂತಲೂ ಮೇಲೆ ಕರ್ಣ ಅಂತ ಹೇಳ್ಕೊಂಡು ಎಲ್ಲ ತಿಳ್ಕೊಂಡಿದ್ದು ಏನಾಯಿತು? ಎಲ್ಲ ತಿರುಗು ಮುರುಗು ಆಗಿಬಿಟ್ಟಿದೆ. ದುರ್ಯೋಧನನ್ನು ಕಟ್ಟಿ ಹಾಕಿದ್ದಾರೆ. ಸುಯೋಧನಂ ಬಬಂಧ, ಬಂಧನಕ್ಕೆ ಒಳಪಡಿಸಿದ್ದಾರೆ, ಸೆರೆ ಹಿಡಿದಿದ್ದಾರೆ. ಬಬಂಧ ಚ ಸುಯೋಧನಂ ಆಶು, ಹೆಚ್ಚು ಹೊತ್ತೇ ತಗೊಳ್ಳಿಲ್ಲ. ಜಿತ್ವಾ, ಗೆದ್ದು ಬಿಟ್ಟಿದ್ದಾರೆ. ಯಾರು? ದುರ್ಯೋಧನ. ಯಾರೆಲ್ಲ ಬಂದಿದ್ದಾರೆ? ದುರ್ಯೋಧನ, ಅವನ ತಮ್ಮಂದಿರು, ಆಮೇಲೆ ಕರ್ಣ ಎಲ್ಲ ಬಂದಿದ್ದಾರೆ. ಏನು ಕರ್ಣನ ಹೇಗೆ ಸೋತು ಹೋದ? ಯಾಕಂತೇಳಿದ್ರೆ ಕರ್ಣನಿಗೆ ಪರಶುರಾಮಾಚಾರ್ಯರು ಹಾಗೇ ವರ ಕೊಟ್ಟದ್ದು. ಏನಂತೇಳಿದರೆ, ನೀನು ಸುಳ್ಳು ಹೇಳಿ ವಿದ್ಯೆ ಸಂಪಾದನೆ ಮಾಡಿದ್ದಿ ನನ್ನ ಹತ್ರ, ಆದ್ದರಿಂದ ನಿನಗೆ ಯಾವಾಗ ನೀನು ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ಇರ್ತೀಯೋ ಆಗ ನಿನಗೆ ಆ ಅಸ್ತ್ರಗಳ ಮಂತ್ರವೇ ಮರೆತು ಹೋಗ್ತದೆ. ಅಸ್ತ್ರಗಳ ಮಂತ್ರ ಮರೆತೋದರೆ ಹೇಗೆ ಮತ್ತು ಅವರನ್ನು, ಆ ದೇವತೆಗಳನ್ನು ಆಹ್ವಾನಿಸುವುದು? ಆ ಅಸ್ತ್ರ ಕೆಲಸ ಮಾಡೋದು ಹೇಗೆ? ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿವ್ಯಾಸ್ತ್ರಗಳು ಎಲ್ಲಿ ಇಲ್ಲವೋ ಅಲ್ಲಿ ಯಾವುದು ನಡೆಯೋದಿಲ್ಲ. ಈ ಸಣ್ಣ ಪುಟಗೋಸಿ ಬಾಣಗಳಿಂದ ಏನೂ ಆಗುವಂಥದ್ದಿಲ್ಲ. ಅದಕ್ಕೆ ಸರಿಯಾಗಿ ಇಲ್ಲಿ ಒಬ್ಬರಿಗೆ ರುದ್ರದೇವರದ್ದು ವರ ಇದೆ, ಇನ್ನೊಬ್ಬರಿಗೆ ರುದ್ರದೇವರದ್ದು ಬ್ರಹ್ಮದೇವರದ್ದು ವರ ಇದೆ ಜರಾಸಂಧನಿಗೆ. ಇವರ ಎದುರುಗಡೆ ನಡೀತದ? ಸೊ ಏನಾಗಿದೆ? ಕರ್ಣ ಪರಾದ್ರವತಿ, ಕರ್ಣ ಓಡಿ ಹೋದ. ಯಾಕೆ ಅಂತೇಳಿದರೆ ಮಂತ್ರ ಮರ್ತೋಗಿದೆ. ಮಂತ್ರ ಯಾಕೆ ಮರ್ತೋಯಿತು? ಸ್ಪರ್ಧೆ ಮಾಡಲಿಕ್ಕೆ ಅಲ್ಲಿ ಹೊರಡುವಾಗಲೇ ಸ್ಪರ್ಧೆ ಮಾಡಿ ಗೆದ್ದು ಬಿಡುತ್ತೇವೆ ಅಂತ ಹೇಳ್ಕೊಂಡು ಅಲ್ಲೇ ಇತ್ತು. ಎಲ್ಲಿಗೆ? ಕಳಿಂಗ ದೇಶದ ರಾಜನ ಮಗಳ ಸ್ವಯಂವರ ಅಂತ ಹೊರಡುವಾಗಲೇ ಸ್ಪರ್ಧೆಯಲ್ಲಿ ಯಾರು ಬಂದರೂ ಗೆದ್ದು ಬಿಡುತ್ತೇನೆ ಅನ್ನುವಂಥದ್ದು. ಅಂದರೆ ಗೆಲ್ಲಲಿಕ್ಕೆ ಆ ಮನೋಭಾವ ಮೊದಲೇ ಇತ್ತು. ಅಲ್ಲ, ಸುರುವಿನ ಇದರಲ್ಲಿ ಕೂಡ ಗೆಲ್ಲಲಿಕ್ಕೆ ಮತ್ತು ಯುದ್ಧ ಮಾಡಿದ್ದಲ್ವಾ ಅಂತ ಹೇಳಿದರೆ, ಸುರುವಿನ ಇದರಲ್ಲಿ ಅವರು ಬಂದು ಮೈ ಮೇಲೆ ಬಿದ್ದವರನ್ನು ಡಿಫೆನ್ಸ್ ಮಾತ್ರ ಮಾಡಿದ್ದು, ಬದುಕಿಕೊಳ್ಳಿಕ್ಕೋಸ್ಕರ ಅವರನ್ನು ಹಿಮ್ಮೆಟ್ಟಿಸಿದ್ದು. ಅವರನ್ನು ಗೆಲ್ಲಬೇಕು ಅನ್ನುವಂಥದ್ದು ಯಾವುದೇ ಇರಾದೆ ಅಲ್ಲ. ಅಯ್ಯೋ ನಮ್ಮ ಮೈ ಮೇಲೆ ಬಿದ್ದಿದ್ದಾರೆ, ಒಂದು ಸಲ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಅಷ್ಟೇ ಇದ್ದದ್ದು. ಆದ್ದರಿಂದ ಗೆದ್ದು ಬಿಟ್ಟ. ಇಲ್ಲಿ ಮಾತ್ರ ಏನಾಯಿತು? ಗೆಲ್ಲಬೇಕೆಂತಲೇ ಮೊದಲೇ ಇದ್ದ ಕಾರಣ ಸೋತ. ಕರ್ಣ ಪರಾದ್ರವತ್, ಓಡಿ ಹೋದ ಕರ್ಣ. ಇಹ ಸ್ಮ ಸುತೇಷು ಪಾಂಡೋಹೋ, ಕೋಲಾಹಲ ಉಂಟಾಯಿತು. ದುರ್ಯೋಧನನನ್ನು ಏನು ಮಾಡಿದ್ದಾರೆ? ಕಟ್ಟಿ ಹಾಕಿದ್ದಾರೆ. ಎಲ್ಲಿ? ಕಳಿಂಗ ದೇಶದಲ್ಲಿ ಅಂತ ಹಸ್ತಿನಾವತಿಯಲ್ಲಿ ಕೋಲಾಹಲ ಉಂಟಾಯಿತು. ಇಹ ಅಂದರೆ ಇಲ್ಲಿ ಹಸ್ತಿನಾವತಿಯಲ್ಲಿ ಕೋಲಾಹಲ ಆಗಿಬಿಟ್ಟು ಸುತೇಷು ಪಾಂಡೋಹೋ, ಯಾಕಂದರೆ ಪಾಂಡವರು ಬಂದಿದ್ದಾರಲ್ಲ, ತಮ್ಮದೇ ಮನೆಯಲ್ಲಿ ಇದ್ದಾರಲ್ಲ, ಬೇರೆಯೇ. ಸೊ ಪಾಂಡೋ ಸುತೇಷು, ಎಲ್ಲರೂ ಪಾಂಡವರ ಮಕ್ಕಳು, ಪಾಂಡವರು ಪಾಂಡುರಾಜನ ಮಕ್ಕಳು. ಪಾಂಡೋಹೋ, ಪಾಂಡುರಾಜನ
ಸುತೇಷು ಮಕ್ಕಳು ಅಂದರೆ ಪಾಂಡವರಲ್ಲಿ ಯಸ್ಮಾತ್ ಅಂತೇಳಿದರೆ ಇಹ ಸ್ಮ ಸುತೇಷು ಪಾಂಡು ಅಂತೇಳಿದರೆ ಪಾಂಡವರಿಗಿಂತ ತಾನು ಮೇಲೆ ಅಂತೇಳಿದರೆ ಇನ್ನು ತನಕ್ಕಿಂತ ಮೇಲೆ ಯಾರಿಲ್ಲ, ಯಾರು ಬಂದರೂ ಸ್ಪರ್ಧೆಯಲ್ಲಿ ಸೋಲಿಸಿಬಿಡ್ತೇನೆ ಅನ್ನುವಂತಹ ಮನೋಭಾವನೆ ಕರ್ಣನಿಗೆ ಇದ್ದ ಕಾರಣ ಕರ್ಣ ಅಲ್ಲಿ ಏನಾಯಿತು, ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕಾಗುವಾಗ ಮಂತ್ರ ಹೇಳಬೇಕು, ಮಂತ್ರ ಮರ್ತೋಗಿದೆ ಅಂದರೆ ಕರ್ಣನಿಗೆ ಗೊತ್ತಾಯಿತು, ಓ ಪರಶುರಾಮ ದೇವರದ್ದು ಏನಂತೇಳಿದರೆ ಹೊರಡುವಾಗ ಏನು ಮಾಡಿದ್ದಾರೆ, ಅಸ್ತ್ರವಿದ್ಯೆ ಸಫಲ ಆಗುವುದಿಲ್ಲ, ಯಾವಾಗ ನೀನು ಸ್ಪರ್ಧೆಯಲ್ಲಿ ಏನು ಗೆಲ್ಲಬೇಕು ಅಂತ ಹೋಗ್ತೀಯ ಅಲ್ಲಿ ನಿಂದು ಸೋಲಾಗ್ತದೆ ಅಂತ ಗೊತ್ತಾಯಿತು. ಇನ್ನು ನಂದು ನಡೆಯೋದಿಲ್ಲ ಅಂತ ಎಣಿಸಿದ ಕರ್ಣ ಓಡಿ ಹೋದ. ಯಸ್ಮಾತ್ ಸ್ಪೃಧಾ ಆಗಮತ್ ಅತಃ ಸ ಪರಾಜಿತೋಭೂತ್. ಯಾಕೆ ಕರ್ಣ ಸೋತು ಹೋದ ಅಂತ ಹೇಳಿದರೆ, ಯಸ್ಮಾತ್ ಸ್ಪೃಧಾ ಅಲ್ಲಿಂದ ಹೊರಡುವ ಮೊದಲೇ ಅಯ್ಯ ಪಾಂಡವರೆಲ್ಲ ಲೆಕ್ಕಕ್ಕೆ ಇಲ್ಲ, ಇನ್ನು ಯಾರು ಬಂದು ನಮ್ಮ ಹತ್ರ ಯುದ್ಧ ಮಾಡಿದರೂ ಅವರನ್ನು ಸೋಲಿಸಿಬಿಡ್ತೇನೆ. ಯಸ್ಮಾತ್ ಅಂತೇಳಿದರೆ ಯಾಕೆ ಅಂತ ಹೇಳಿದರೆ, ಸ್ಪೃಧಾಗ ಅಗಮತ್. ಸ್ಪರ್ಧಾ ಅಂತೇಳಿದರೆ ಸ್ಪರ್ಧೆ, ಸ್ಪರ್ಧಾ ಅಂದರೆ ಸ್ಪರ್ಧೆ, ಸ್ಪರ್ಧೆಯಲ್ಲಿ ಗೆದ್ದು ಬಿಡ್ತೇನೆ, ಎಲ್ಲರನ್ನು ಸೋಲಿಸಿ ಬಿಡ್ತೇನೆ ಅನ್ನುವಂಥ ಮನೋಭಾವನೆ ಅಗಮತ್ ಬಂದಿದೆ. ಅತಃ ಅಗಮತ್ ಅತಃ ಆದ್ದರಿಂದ ಸ ಪರಾಜಿತೋಭೂತ್ ಪರಾಜಿತನಾದ. ಯಸ್ಮಾತ್ ಸ್ಪರ್ಧಾ ಅಗಮತ್ ಸ್ಪೃಧಾ ಅಗಮತ್ ಸ್ಪೃಧಾಗಮತ್ ಸವರ್ಣ ದೀರ್ಘ ಸಂಧಿ. ಆಕೆ ಅ ಸ್ಪೃಧಾ ಅಂದರೆ ಆ, ಆಮೇಲೆ ಅಗಮತ್ ಅಂದರೆ ಅ, ಆಕೆ ಅ ಅದು ಸಂಯೋಗ ಆದಾಗ ಆ ಅಂತ ಆಗುತ್ತೆ. ಆಕೆ ಆ ಬಂದರೂ ಆ ಅಂತ ಆಗ್ತದೆ, ಆಕೆ ಆ ಬಂದರೂ ಆ ಅಂತಲೇ ಆಗೋದು, ಆಕೆ ಆ ಬಂದರೂ ಆ ಅಂತಲೇ ಆಗೋದು. ಮೊದಲು ಆ ನಂತರ ಆ, ಆವಾಗಲೂ ಆ ಅಂತ ಆಗೋದು, ಮೊದಲು ಆ ಆಮೇಲೆ ಆ ಅಂತ ಇದ್ದರೂ ಆ ಅಂತಲೇ ಆಗೋದು. ಇದು ಸವರ್ಣ ದೀರ್ಘ ಸಂಧಿ. ಅಗಮತ್ ಅತಃ ಅಗಮತ್ ಅತಃ ಅಂದರೆ ಅಗಮತ್ ಇದ್ದದ್ದು ದ ಹೇಗಾಯಿತು ಅಂತ ಹೇಳಿದರೆ ಜಸ್ತ್ವ ಸಂಧಿ. ತಾಕ್ಕೆ ದ ಆಗುತ್ತೆ, ಚಾಕ್ಕೆ ಜಾ ಆಗುತ್ತೆ, ಕಾ ಇದ್ದದ್ದು ಗಾ ಆಗುತ್ತೆ. ಇದು ಜಸ್ತ್ವ ಸಂಧಿಯ ನಿಯಮಗಳು. ಸೊ ಇಲ್ಲಿ ಎರಡೆರಡು ಸಂಧಿ ಇದೆ. ಸ್ಪೃಧಾ ಅಗಮತ್ ಸವರ್ಣ ದೀರ್ಘ ಸಂಧಿ, ಅಗಮತ್ ಅತಃ ಅಗಮದತಃ ಜಸ್ತ್ವ ಸಂಧಿ. ನಂತರ ಸ ಪರಾಜಿತೋ ಅಭೂತ್ ಕರ್ಣನು ಪರಾಜಿತನಾದ. ಕರ್ಣ ಪರಾಜಿತನಾದ. ದುರ್ಯೋಧನ ಕುರುಡನ ಮಗ, ಅವನ ಹತ್ರ ಎಂಥದೂ ಇಲ್ಲ. ಸೊ ಏನಾಯಿತು, ಇಲ್ಲಿ ರುದ್ರದೇವರ ಮುಂದೆ ಏನೂ ನಡೆಯೋದಿಲ್ಲ ಈ ಕಲಿದ್ದು, ಆದ್ದರಿಂದ ಅವನನ್ನು ಕಟ್ಟಿ ಹಾಕಿದ್ದಾರೆ ಅನ್ನುವಂಥದ್ದು 205ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅಲ್ಲಿ ಕಳಿಂಗ ದೇಶದ ರಾಜ ಸುವಜ್ರ ಅವನು ರುದ್ರವರದಿಂದ ಹಾಗೆ ಜರಾಸಂಧನ ಕೂಡಿಕೊಂಡು ದುರ್ಯೋಧನನನ್ನು ಗೆದ್ದು ಏನು ಮಾಡಿದ, ಸೆರೆ ಹಿಡಿದು ಬಿಟ್ಟ. ಕರ್ಣ ಪಲಾಯನ ಮಾಡಿದ. ಅಲ್ಲ, ಕರ್ಣ ಯಾಕೆ ಪಲಾಯನ ಮಾಡಿದ? ಅವನು ಯಾಕೆ ಸೋತ? ಅವನು ಯಾಕೆ ಸೋತ? ಅವನು ಹಾಗೆ ಸೋಲಲು ಈ ಬಾರಿ ಪಾಂಡವರ ಮೇಲಿನ ಸ್ಪರ್ಧೆಯಿಂದ ಹೋರಾಡಿದ್ದೇ ಕಾರಣವಾಯಿತು. ಪಾಂಡವರನ್ನು ಸೋಲಿಸಿಬಿಡ್ತೇನೆ, ಪಾಂಡವರಿಗಿಂತ ತಾನು ಎಲ್ಲರನ್ನೂ ಸೋಲಿಸ್ತೇನೆ, ಪಾಂಡವರನ್ನೇ ಏನು ಅಂದರೆ ಪಾಂಡವರು ಯಾವ ಲೆಕ್ಕಕ್ಕೂ ಇಲ್ಲ, ಈ ರೀತಿಯ ಸ್ಪರ್ಧೆಯ ಮನೋಭಾವನೆ. ಆದ್ದರಿಂದ ಇವನು ಇಷ್ಟು ಒಂದು ಮಹಾವೀರ ಅಂತ ಭ್ರಮಾಲೋಕದಲ್ಲಿ ದುರ್ಯೋಧನ ಇದ್ದ ಕಾರಣ ಕರ್ಣ ಇದ್ದಾನೆ, ಹೋದಲ್ಲಿ ಎಲ್ಲ ನಾನು ನನ್ನ ಬುದ್ಧಿಯನ್ನು ತೋರಿಸಿಯೇ ಬಿಡ್ತೇನೆ ಅಂತ ನೀಚ ಬುದ್ಧಿಯನ್ನು ತೋರಿಸಿ ಅಲ್ಲಿ ಅಷ್ಟೆಲ್ಲ ರಾಜರುಗಳು ಸುಮ್ಮನೆ ಕೂತಿದ್ದರೂ ಕೂಡ ಇದೇನೀಗ ಸ್ವಯಂವರ ಶುರುವಾಗ್ತದೆ ಅಂತ ಇವನು ಹೋದ, ಎಲ್ಲಿದ್ದಾನೆ ಹುಡುಗಿ ಅಂತ ನೋಡಿದ, ಎತ್ಕೊಂಡು ಹೋಗಿಬಿಟ್ಟ. ಯಾರ ಹುಚ್ಚ ಇವನು, ಯಾರು ದುರ್ಯೋಧನ. ಅವನನ್ನು ಅಡ್ಡ ಹಾಕಿದರು, ಅವನನ್ನು ಕಟ್ಟಿ ಹಾಕಿದರು. ಯಾರು? ಜರಾಸಂಧ ಮತ್ತು ಕಳಿಂಗ ದೇಶದ ರಾಜ. ಹೆಣ್ಣಿನ ತಂದೆ ಜರಾಸಂಧನೊಟ್ಟಿಗೆ ಕೂಡಿಕೊಂಡು ಅಲ್ಲೇ ಕಟ್ಟಿ ಹಾಕಿಬಿಟ್ಟ ದುರ್ಯೋಧನನನ್ನ. ಕರ್ಣ ಬಂದು ಯುದ್ಧ ಮಾಡಿದ, ಸೋಲಿಸಿಬಿಟ್ರು. ಸೊ ಕರ್ಣನನ್ನು ಸೋಲಿಸಿದರು. ಹೇಗೆ ಸೋಲಿಸಿದರು?
ಯಾಕೆ ಸೋತ ಅವನು ಅಂತೇಳಿದ್ರೆ ಪರಶುರಾಮ ದೇವರ ಶಾಪದ ಕಾರಣ ಸೋತ. ಈ ಬಾರಿ ದುರ್ಯೋಧನನ ಲೆಕ್ಕ ತಪ್ಪಾಯಿತು. ಅವನ ದುರ್ಬುದ್ಧಿಯನ್ನು ಮೊದಲೇ ಗಮನಿಸಿದ್ದ ಜರಾಸಂಧ ಅವನನ್ನು ಹಿಡಿಯುವ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದ. ಸುವಜ್ರನಿಗೆ ಶಿವನ ವರವೂ ಇತ್ತು. ಅದರಿಂದಾಗಿ ದುರ್ಯೋಧನ ತನ್ನ ತಮ್ಮಂದಿರೊಂದಿಗೂ ಸೋತು, ಅವನ ತಮ್ಮಂದಿರು ಆಮೇಲೆ ಕರ್ಣ ಎಲ್ಲ ಸೋತೋಗಿದ್ದಾರೆ, ಬಂದಿಯಾಗಿದ್ದಾನೆ. ಸಂಬಂಧಿಯಾಗಲು ಬಂದವನು ಅವ ಮೂರ್ಖತನದಿಂದ ಭ್ರಮಾಲೋಕದಲ್ಲಿ ಆ ಮಹಾ ನೀಚತನವನ್ನು ತೋರಿಸಿದ ಕಾರಣ ಅವರು ಹೇಳಿದರು, ನೀನು ಸಂಬಂಧಿ ಆಗಲಿಕ್ಕೆ ಅನ್ಫಿಟ್ಟು, ನೀನು ಬಂದಿಯಾಗು ಅಂತ. ಸೊ ಹಾಗೆ ಮೂರ್ಖತನ ಭ್ರಮೆಯ ಪರಮಾವಧಿ. ಸೊ ಈ ಬಾರಿ ಕರ್ಣ ಪಾಂಡವರ ಮೇಲಿನ ಸ್ಪರ್ಧೆಯಿಂದ ತಾನು ಅತಿ ಉತ್ತಮ, ಪಾಂಡವರೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ, ನನ್ನ ಎದುರುಗಡೆ ಯಾರೂ ಇಲ್ಲ ಅಂತ ಸ್ಪರ್ಧೆ ಮನೋಭಾವದಿಂದ ಎಲ್ಲರನ್ನೂ ಸೋಲಿಸಿಬಿಡ್ತೇನೆ ಅಂತ ಆ ಮನೋಭಾವನೆ ಏನಾಯಿತು, ಆ ಸ್ಪರ್ಧೆಯ ಮನೋಭಾವನೆಯಿಂದ ಕಾದಾಡಿದ್ದರಿಂದ ಪರಶುರಾಮ ದೇವರ ಶಾಪದಿಂದಾಗಿ ಪರಾಭವಗೊಂಡು ಪಲಾಯನ ಮಾಡಬೇಕಾಯಿತು. ಕರ್ಣನಿಗೆ ಅಲ್ಲಿ ಜಯಕ್ಕೆ ಪರಶುರಾಮರ ವರ ಕಾರಣವಾಗಿದ್ದರೆ ಹಿಂದಿನ ಸ್ವಯಂವರದಲ್ಲಿ ಯಾಕೆ ಅಂತೇಳಿದರೆ ತನ್ನ ಮೈ ಮೇಲೆ ಬಂದು ಬಿದ್ದವರನ್ನು ಹಿಮ್ಮೆಟ್ಟಿಸುವುದು ಒಂದೇ, ದುರ್ಯೋಧನನನ್ನು ಹೇಗಾದರೂ ಮಾಡಿ ರಕ್ಷಿಸುವುದು, ಅಂದರೆ ಸೆಲ್ಫ್ ಡಿಫೆನ್ಸ್ ಅದೊಂದು ಮಾತ್ರ ಇತ್ತು. ತಾನು ತನ್ನ ಇದನ್ನು ತೋರಿಸಿಬಿಡ್ತೇನೆ, ತಾನು ಎಲ್ಲರಿಗಿಂತ ವೀರ, ಅದೆಲ್ಲ ಯಾವುದೇ ಇರಲಿಲ್ಲ. ಆದರೆ ಇಲ್ಲಿ ಅದೆಲ್ಲ ಇದ್ದ ಕಾರಣ ಏನಾಯಿತು, ಅಲ್ಲಿ ವರ ಕೆಲಸ ಮಾಡಿತು, ಇಲ್ಲಿ ಶಾಪ ಕೆಲಸ ಮಾಡಿತು. ಅದರಂತೆ ಇಲ್ಲಿ ದುರ್ಯೋಧನನ ಪರಾಭವಕ್ಕೆ ಸುವಜ್ರನಿಗಿದ್ದ ಶಿವನ ವರ ಕಾರಣವಾಯಿತು. ರುದ್ರದೇವರ ವರದಿಂದಾಗಿ ಇಲ್ಲಿ ಸುವಜ್ರ ಅಷ್ಟು ಸುಲಭದಲ್ಲಿ ಸೋಲುವವನು ಅಲ್ಲ ಅಂತ ಅವನು ತೋರಿಸಿದ. ಜರಾಸಂಧನೊಟ್ಟಿಗೆ ಸೇರಿ ಇವನನ್ನು ಕಟ್ಟಿ ಹಾಕಿದ. ನೆಕ್ಸ್ಟ್ ಶ್ಲೋಕವೇನಾದ್ರೆ, ದುರ್ಯೋಧನೇನು ಜನೈಃ ಸಹಿತೆ ಗ್ರಹೀತೆ ಭೀಷ್ಮಾಮಿತ್ಯೇಯ ವಿದುರಾಗ್ರಜವಾಕ್ಯನುನ್ನಃ ಭೀಮೋ ವಿಜಿತ್ಯ ನೃಪತೀನ್ ಸಜರಾಸುತಾಂಸ್ತಾನ್ ಹತ್ವಾ ಸುವಜ್ರಮಮುಚತ್ ರಾಷ್ಟ್ರಪುತ್ರಾನ್. 206ನೇ ಶ್ಲೋಕ. ತಮ್ಮಂದಿರುಗಳಿಂದ ಸಹಿತನಾದ ದುರ್ಯೋಧನು ಹಿಡಿಯಲ್ಪಡುತ್ತಿರಲು ಭೀಷ್ಮ, ಧೃತರಾಷ್ಟ್ರ, ವಿದುರ, ಅಣ್ಣನಾದ ಧರ್ಮರಾಜ ಇವರ ವಾಕ್ಯದಿಂದ ಪ್ರೇರಿತನಾಗಿ ಭೀಮಸೇನನು ಜರಾಸಂಧನಿಂದ ಸಹಿತರಾದ ಆ ಅರಸರನ್ನು ಗೆದ್ದು ಸುವಜ್ರನನ್ನು ಸಂಹಾರ ಮಾಡಿ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಗಳನ್ನು ಬಿಡಿಸುತ್ತಾನೆ. ದುರ್ಯೋಧನೇ ಅನುಜ ಜನೈಃ ಸಹತೈಃ ಗೃಹೀತೆ ಭೀಷ್ಮ ಅಂಬಿಕೇಯ ವಿದುರ ಅಗ್ರಜ ವಾಕ್ಯನುನ್ನಃ ಭೀಮೋ ವಿಜಿತ್ಯ ನೃಪತೀನ್ ಸಜರಾಸುತಾನ್ ಹತ್ವಾ ಸುವಜ್ರಂ ಅಮುಚತ್ ಧೃತರಾಷ್ಟ್ರಪುತ್ರಾನ್. ದುರ್ಯೋಧನನು ಅನುಜ ಜನೈಹಿ ಅವನ ತಮ್ಮಂದಿರೊಂದಿಗೆ ಕೂಡಿಕೊಂಡು ಅನುಜ ಜನೈ ಸಹ ಅಂದರೆ ತಮ್ಮಂದಿರ ಒಟ್ಟಿಗೆ ಕೂಡ ತೈಹಿ ಈ ಕಳಿಂಗ ದೇಶದ ರಾಜ ಜರಾಸಂಧಾದಿಗಳೊಟ್ಟಿಗೆ ಸೇರಿಕೊಂಡು ಇವರನ್ನು ಸೋಲಿಸಿ, ಯಾರನ್ನು, ದುರ್ಯೋಧನನನ್ನು ಅವನ ತಮ್ಮಂದಿರನ್ನು, ಅನುಜ ಜನೈಹಿ, ಅನುಜ ಅನುಸರಿಸಿ ಹುಟ್ಟಿದವ, ಅನುಜ ಜನೈಹಿ ಅಂದರೆ ತಮ್ಮಂದಿರು ಸಹ ಅವರ ಜತೆಗೆ ದುರ್ಯೋಧನ ಎಲ್ಲರನ್ನು ಸೆರೆ ಹಿಡಿದಿದ್ದಾರೆ. ತೈಹಿ ಆ ಕಳಿಂಗ ದೇಶದ ರಾಜ ಜರಾಸಂಧನೊಟ್ಟಿಗೆ ಕೂಡಿಕೊಂಡು ತೈಹಿ ಅವರಿಂದ ಗೃಹೀತೆ ಸೆರೆ ಹಿಡಿಯಲ್ಪಡಲು. ಸೊ ಆವಾಗ ಏನಾಯಿತು, ಹಸ್ತಿನಾವತಿಯಲ್ಲಿ ಕೋಲಾಹಲ ಉಂಟಾಯಿತು. ಏನು ಮಾಡುವುದು ಅಂತೇಳಿದರೆ ಎಲ್ಲರ ಗಮನ ಒಳಗಿದ್ದಾರಲ್ಲ ಪಾಂಡವರು,
ಅವರನ್ನು ಕರೆಸಿ ಅವರನ್ನೇ ಈಗ ಏನಾದರೂ ಪುಸಲಾಯಿಸಿ ಕಳಿಸ್ಬೇಕು. ರಕ್ಷಣೆ ಯಾರು ಮಾಡಬೇಕು? ಅವರೇ ಮಾಡಬೇಕು. ಭೀಷ್ಮ, ಅಂಬಿಕೆಯ, ವಿದುರ, ಅಗ್ರಜ. ಅಗ್ರಜ ಅಂದರೆ ಪಾಂಡವರ ಅಣ್ಣ. ಯಾರು? ಯುಧಿಷ್ಠಿರ. ಸೊ ಇವರೆಲ್ಲ ಬಂದರು. ಯಾರೆಲ್ಲ ಬಂದರು? ಭೀಷ್ಮಾಚಾರ್ಯರು ಬಂದರು, ಆಮೇಲೆ ವಿದುರ, ಆಮೇಲೆ ಅಂಬಿಕೆಯ. ಅಲ್ಲ, ಧೃತರಾಷ್ಟ್ರ ಅಂತ ಅಷ್ಟು ಒಳ್ಳೆ ಹೆಸರಿರುವಾಗ ಅಂಬಿಕೆಯ ಅಂತ ಯಾಕೆ ಹೇಳಿದರು ಆಚಾರ್ಯರು ಅಂತೇಳಿದರೆ, ನನ್ನ ಅಂದಾಜು ಅಂಬಿಕಾ ಅಂತೇಳಿದರೆ ಧೃತರಾಷ್ಟ್ರನ ತಾಯಿ. ಸೊ ಅಂಬಿಕಾ, ಧೃತರಾಷ್ಟ್ರ ಹುಟ್ಟಿದ್ದು ಹೇಗೆ ಅಂತ ಹೇಳಿದರೆ, ಅಂಬಿಕಾಳನ್ನು ಕಳಿಸಿದ್ದು ಯಾರ ಹತ್ರ? ವೇದವ್ಯಾಸರ ಹತ್ರ. ಆ ವೇದವ್ಯಾಸರ ತೇಜಸ್ಸಿಗೆ ಮೊದಲೇ ಹೇಳಿ ಕಳಿಸಿದ್ದಾಳೆ. ವೇದವ್ಯಾಸರಂದರೆ ಭಗವಂತ, ಅವ್ರದ್ದು ಅಪೂರ್ವ ತೇಜಸ್ಸಿರ್ತದೆ, ಹೆದರಿಕೊಳ್ಳಬೇಡ ಅಂತ ಅತ್ತೆ ಸತ್ಯವತಿ ಹೇಳಿ ಕಳಿಸಿದ್ದಾಳೆ. ಆದರೂ ಹೆದರಿಕೊಂಡು ಬಿಟ್ಲು ಅಂಬಿಕೆ. ಹೆದರಿಕೊಂಡ ಕಾರಣ ಮಗ ಕುರುಡಾದ ಧೃತರಾಷ್ಟ್ರ. ಅಂದರೆ ಎಷ್ಟಾದರೂ ಅಂಬಿಕೆಯ ಮಗ ಅಲ್ವಾ, ಅಂಬಿಕಾಳ ಮಗ ಅಂದರೆ ಹೆದರುವವಳ ಮಗ ಯಾರು? ಧೃತರಾಷ್ಟ್ರ. ಅಂದರೆ ಜಾಸ್ತಿ ಹೆದರಿದ್ದು ಯಾರು ಅಂತೇಳಿದರೆ ಧೃತರಾಷ್ಟ್ರನೇ ಅಂತ ಅದರ ಅರ್ಥ. ಅಂತೇಳಿ ಕೈಕಾಲು ಬಿಟ್ಟದ್ದು ಯಾರು ಅಂದರೆ ಧೃತರಾಷ್ಟ್ರ ಕೈಕಾಲು ಬಿಡುವಾಗ ಭೀಷ್ಮಾಚಾರ್ಯರು, ವಿದುರ ಎಲ್ಲರೂ ಕೈಕಾಲು ಬಿಟ್ಟರು. ಅಯ್ಯೋ, ನಮ್ಮ ರಾಜ, ನಮ್ಮ ಮಹಾರಾಜ ಸಿಂಹಾಸನದಲ್ಲಿ ಕೂತಿದ್ದವನು, ಅಯ್ಯೋ ಗೋಳು ಹೋಯ್ತಾ ಇದ್ದಾನೆ, ಯಾರು? ಧೃತರಾಷ್ಟ್ರ. ಸೊ ಅಷ್ಟೆಲ್ಲ ಹೇಳುವ ಬದಲಿಗೆ ಮಧ್ವಾಚಾರ್ಯರು ಏನು ಹೇಳಿದರು? ಅಂಬಿಕೆಯ ಅಂತ ಹೇಳಿಬಿಟ್ರು. ಅಂತೇಳಿದರೆ ಇದೇನು ಪ್ರಯೋಜನ ಇಲ್ಲದ್ದರಿ, ಬಹಳ ಅಂಜುಬುರುಕ ಇದು ಅಂತ. ಯಾವುದು? ಧೃತರಾಷ್ಟ್ರ. ಅಂಬಿಕೆಯ, ವಿದುರ, ಅಗ್ರಜ ಅಂತೇಳಿದರೆ ಇವರೆಲ್ಲ ಹೇಳಿದರೆ ಪಾಂಡವರು ಒಪ್ತಾರಾ? ಏನು ವಿಷಯ ಅಂತ ಕೇಳಿದರೆ, ಅಲ್ಲಿ ದುರ್ಯೋಧನಾದಿಗಳನ್ನು ಸೆರೆ ಹಿಡಿದಿದ್ದಾರೆ. ಯಾಕೆ ಸೆರೆ ಹಿಡಿದಿದ್ದಾರೆ? ಅವನು ಅದಕ್ಕೆ ಸ್ವಯಂವರಕ್ಕಂತ ಹೋಗಿ ಹುಡುಗಿಯನ್ನು ಅಪಹರಿಸಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಎಂಥ ಹುಚ್ಚ ಅವನು ಅಂತೇಳಿದರೆ, ಮಹಾನೀಚ, ಹುಚ್ಚನೂ ನೀಚನೂ ಒಬ್ಬನೇ. ಸೊ ಅವನು ಅಂಥವರನ್ನು ಬಿಡಿಸಿಕೊಂಡು ಬರಲಿಕ್ಕೆ ಹೇಳಿದರೆ ಯುಧಿಷ್ಠಿರಾದರೂ ಒಪ್ಪ್ಯಾನು, ಅರ್ಜುನಾದರೂ ಒಪ್ಪ್ಯಾನು, ಭೀಮಸೇನ ಒಪ್ತಾನೆಯೇ? 4 ದಿನ ಇರಲಿ ಅಲ್ಲಿ ಜೈಲಿನಲ್ಲಿ, ಸ್ವಲ್ಪ ಬುದ್ಧಿ ನೆಟ್ಟಗಾಗ್ತದಂತೆ ಹೇಳುವುದಿಲ್ವಾ? ಹೇಳಿರಬೇಕು, ಖಂಡಿತ ಹೇಳಿದ್ದಾನೆ. ಅದಕ್ಕೆ ಹೇಳಿದ್ದಾರೆ ಅಗ್ರಜ. ಯುಧಿಷ್ಠಿರನ ಹತ್ರ ಭೀಮಸೇನನಿಗೆ ಹೇಳಿಸಿದ್ದಾರೆ. ಅರೆ ಯುಧಿಷ್ಠಿರ, ನೀನು ಹೇಳಬೇಕು. ಯಾರಿಗೆ? ಭೀಮಸೇನನಿಗೆ. ಅಂದರೆ ಏನದು ಸ್ಪೆಷಲ್ಲು? ಅಲ್ಲ, ಅಣ್ಣ ಹೇಳಿದ್ದನ್ನು ಆಗುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅವನಿಗೆ. ಸರಿ ಅಲ್ಲ, ನೀವು ಹೇಳಿದರೂ ಆಗೋದಿಲ್ಲ ಅಂತ ಹೇಳೋದಿಲ್ಲಲ್ಲ. ನಾವು ಹೇಳಿ ಪಕ್ಕನವನು ನಮಗೆ ಕಣ್ಣು ದೊಡ್ಡದು ಮಾಡಿದರೆ ಅದು ಬೇಡ, ನೀನೇ ಹೇಳಿಬಿಡು. ಅವಾಗ ಕಣ್ಣು ದೊಡ್ಡದು ಮಾಡೋದಿಲ್ಲ ಅವ. ಆಯಿತು ಅಣ್ಣ ಅಂತ ಹೇಳ್ಕೊಂಡು ಬಾಲ ಮುಚ್ಚಿಕೊಂಡು ಹೋಗಿಬಿಡ್ತಾನ ಅಂತ ಅವನ ಹತ್ರ ಹೇಳಿಸಿದ್ದಾರೆ. ಭೀಷ್ಮ, ಅಂಬಿಕೆಯ, ವಿದುರ, ಅಗ್ರಜ, ಯುಧಿಷ್ಠಿರ, ಇಷ್ಟು ಜನರ ವಾಕ್ಯ. ಅಂದರೆ ಇಷ್ಟು ಜನ ಹೋಗಿ ಭೀಮಸೇನನಿಗೆ ಏನು ಮಾಡಿದ್ದಾರೆ? ಪುಸಲಾಯಿಸಿ, ನೀನು ಹೇಗಾದರೂ ಮಾಡಿ ಬಿಡಿಸಿಕೊಂಡು ಬರಬೇಕು, ನಿನ್ನ ತಮ್ಮ ಅಲ್ವಾ, ಹಾಗೆ ಈಗ ಅಂತೇಳಿ. ಭೀಮ ಹೇಳಿದ್ದಾನೆ, ನನ್ನ ತಮ್ಮ, ಅಯ್ಯೋ ನನ್ನ ತಮ್ಮನ ಬಗ್ಗೆ ಏನು ಹೇಳೋದು? ರಾತ್ರಿ ನಿದ್ದೆ ಮಾಡಿದಾಗ ನನ್ನನ್ನು ತೆಗೆದು ಎಂಥದ್ದು ಕಲ್ಲು ಕಟ್ಟಿ ಅದು ಏನು ಮಾಡಿದ್ದಾರೆ? ಶರೀರಕ್ಕೆ ಕಲ್ಲು ಸುತ್ತಿ ಹಾಕಿದ್ದಾರೆ ಗಂಗಾ ನದಿಗೆ. ಎಲ್ಲಿ? ಅದು ಅತ್ಯಂತ ಆಳ ಇರುವ ಮಡು ಇರುವ ಜಾಗದಲ್ಲಿ ಹಾಕಿದ್ದಾರೆ. ಇವನು ಮೇಲೆ ಬರಲಿಕ್ಕೇ ಕೂಡುದು ಈ ಜನ್ಮದಲ್ಲಿ ಅಂತ. ಎಂಥ ತಮ್ಮಂದಿರು, ಅವರನ್ನು ಬಿಡಿಸ್ಕೊಂಡು ಬರಬೇಕಾ ಅಂತ ಏನು ಕೇಳಲಿಕ್ಕಾದರೂ ಆಗ್ತದ? ಆದರೆ ವಿದುರ ಹೇಳಿದರು, ವಿದುರನಿಗಾದರೂ ಕೇಳಿಬಿಡ್ತಿದ್ದ ಅದು ಭೀಮಸೇನ. ಅಯ್ಯೋ ಚಿಕ್ಕಪ್ಪ, ನೀವು ಎಂಥ ಜನವನ್ನು ಬಿಡಿಸಿಕೊಳ್ಳಲಿಕ್ಕೆ ಬರಲಿಕ್ಕೆ ಹೇಳಿದ್ದೀರಿ ಅಂತೇಳಿದರೆ, ಇಂಥ ಜನ ನನ್ನನ್ನು ವಿಷದ ಹಾವುಗಳನ್ನು ತಂದು ನನ್ನ ಮೈ ಮೇಲೆ ಬಿಟ್ಟಿದ್ದಾರೆ ನಿದ್ದೆ ಮಾಡುವಾಗ, ಕಚ್ಚಿ ಸತ್ತೋಗಲಿ ಇವನು ಅಂತೇಳಿ. ಅಂಥವನನ್ನು ಬಿಡಿಸಿಕೊಂಡು ನಾನು ಬರಬೇಕಾ ಚಿಕ್ಕಪ್ಪ ಅಂತ ಕೇಳಿಬಿಡ್ತಿದ್ದ. ಅದಕ್ಕೆ ಯುಧಿಷ್ಠಿರನನ್ನೇ ಕೇಳಿಬಿಡು. ಅಣ್ಣ ಹೇಳಿದರೆ ಮಾತಾಡೋದಿಲ್ಲ, ತಮ್ಮ ಅಂತ ಹೇಳಿಬಿಟ್ಟು ಇವರಿಷ್ಟು ಜನರ ವಾಕ್ಯ ಅಂತ ಹೇಳಿದರೆ ಹೋಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಯಾರನ್ನು? ಭೀಮಸೇನನನ್ನು. ವಾಕ್ಯ ನುನ್ನಹ ಅಂದರೆ ಅವನನ್ನು ಹಾಗೆ ಪಂಪು ಹಾಕಿ ಭೀಮಸೇನನನ್ನು ಹೊರಡಿಸಿದ್ದಾರೆ. ನುನ್ನಹ, ಪ್ರೇರಿತನಾದ ಭೀಮಸೇನನು. ಯಾರದ್ದೆಲ್ಲ ಪ್ರೇರಣೆ?
ಮೊದಲು ಭೀಷ್ಮಾಚಾರ್ಯರದ್ದು, ಧೃತರಾಷ್ಟ್ರನದ್ದು, ವಿದುರನದ್ದು, ಆಮೇಲೆ ಯುಧಿಷ್ಠಿರನದ್ದು. ಇಷ್ಟು ಜನ ಏನಂತ ಹೇಳಿದರೆ ಒಂದೇ ಒಕ್ಕೊರಲಿನಲ್ಲಿ ಭೀಮಸೇನ ನೀನೇ ಗತಿ, ಈಗ ನೀನೇ ಹೋಗಬೇಕು, ಕರ್ಕೊಂಡು ಬರಬೇಕು, ಅವರನ್ನು ಬಿಡಿಸ್ಕೊಂಡು ಬರಬೇಕು, ಬೇರೆ ಯಾರಿಂದಲೂ ಆಗುವುದಿಲ್ಲ ಅಂತ ಅವರಿಷ್ಟು ಜನರಿಂದ ಪ್ರೇರಿತನಾದ ಭೀಮಸೇನನು ನುನ್ನಃ ಪ್ರೇರಿತನಾದ ಭೀಮಸೇನನು ಭೀಮಃ ಹೋಗಿ ವಿಜಿತ್ಯ ನೃಪತೀನ್. ಅಲ್ಲ, ಅವರಿಗೆ ರುದ್ರದೇವ್ರದ್ದು ವರ ಉಂಟು, ಬ್ರಹ್ಮದೇವರ ವರ ಉಂಟು, ಮತ್ತು ಹೇಗೆ? ಅರೆ ಭೀಮಸೇನ ಅಂದರೆ ಯಾರು ರೀ? ಭೀಮಸೇನ ಅಂದರೆ ವಾಯುಪುತ್ರ, ವಾಯುದೇವರ ಅವತಾರ. ವಾಯುದೇವರ ಅಂತ ಹೇಳಿದರೆ ಬ್ರಹ್ಮದೇವರ ಪಟ್ಟಕ್ಕೆ ಹೋಗುವವರು ಅಂತೇಳಿದರೆ, ಬ್ರಹ್ಮದೇವರ ವರ ಇದ್ದರೂ ಕೂಡ ವಾಯುದೇವರು ಹೇಳ್ತಾರೆ ಬ್ರಹ್ಮದೇವರಿಗೆ, ನೋಡಿ ಅತ್ಯಂತ ಇದೊಂದು ನೀಚ ಕೆಲಸ ಮಾಡಿದ್ದಾರೆ, ಹಸ್ತಿನಾವತಿಯ ದೊರೆ ಇವನನ್ನು ಕಟ್ಟಿ ಹಾಕಬಾರ್ದಿತ್ತು, ಹೇಗೆ ಅವನಿಗೆ ನಾನು ಬಿಡಿಸ್ಕೊಂಡು ಹೋದರೂ ಅವನಿಗೆ ಬುದ್ಧಿ ಹೇಳ್ತೇನೆ ಅಂತ ಎಲ್ಲ ಇದು ಮಾಡಿಬಿಟ್ಟು ಏನು ಅಂತೇಳಿದರೆ ಭೀಮಸೇನನನ್ನು ಕಳಿಸಿದ್ದಾರೆ. ಆದ್ದರಿಂದ ಭೀಮಸೇನ ಅಲ್ಲಿ ವಿಜಿತ್ಯ ನೃಪತೀನ್ ಅಂತೇಳಿದರೆ ಬ್ರಹ್ಮದೇವರಿಗೂ ಅವರ ವರ ಇದ್ದರೂ ಕೂಡ ಭೀಮಸೇನನಿಗೆ ಅಡ್ಡ ಬರುವಂತಿಲ್ಲ. ಸೊ ಹಾಗಿರುವಾಗ ಅವನು ಜರಾಸಂಧನನ್ನು ಗೆದ್ದಿದ್ದಾನೆ, ಕಳಿಂಗ ದೇಶದ ರಾಜನನ್ನು ಗೆದ್ದಿದ್ದಾನೆ. ನೃಪತೀನ್, ಇನ್ಯಾರಾದರೂ ರಾಜರು ಯುದ್ಧಕ್ಕೆ ಬಂದಿದ್ದರೆ ಅವರ ಜೊತೆಗೆ ಅವರನ್ನೆಲ್ಲರನ್ನು ಗೆದ್ದು ನೃಪತೀನ್ ವಿಜಿತ್ಯ, ರಾಜರುಗಳನ್ನು ಗೆದ್ದು ವಿಜಿತ್ಯ ಗೆದ್ದು ಸ ಜರಾಸುತಾನ್ ಯಾರು ಅಂತ ಹೇಳಿದ್ರೆ ಕಳಿಂಗ ದೇಶದ ರಾಜ, ಮತ್ತು ಸ ಅಂದರೆ ಯಾರನ್ನು ಕೂಡಿಕೊಂಡು, ಸ ಅಂದರೆ ಒಟ್ಟಿಗೆ, ಜರಾಸುತ ಇದ್ದಾನೆ ಒಟ್ಟಿಗೆ, ತಾನ್ ಅವರೆಲ್ಲರನ್ನ ನೃಪತೀನ್ ಈ ರಾಜರುಗಳನ್ನು ವಿಜಿತ್ಯ ಗೆದ್ದು. ಅಷ್ಟಾಗುವಾಗ ಆ ಸುವಜ್ರ ಬಿಡಲಿಲ್ಲ ಅಂತೇಳಿದರೆ ಏನು ಮಾಡಿದರೂ ಕೇಳುವುದೇ ಇಲ್ಲ. ಭೀಮಸೇನಿಗೂ ಸಿಟ್ಟು ಬಂದುಬಿಡ್ತು. ಒಂದು ಜೋರಾಗಿ ಹೊಡೆದ್ರು, ಏನಾಯಿತು, ಸತ್ಯ ಹೋಗಿಬಿಟ್ಟ ಸುವಜ್ರ. ಸೊ ಹತ್ವಾ ಸುವಜ್ರನನ್ನು ಕೊಲ್ಲಲೇಬೇಕಾಯಿತು. ಯಾಕಂದರೆ ಈಗ ಯಾರನ್ನು ಸೆರೆ ಹಿಡಿದಿದ್ದಾನೋ ಅವರನ್ನು ಬಿಡಿಸ್ಕೊಳ್ಳಿಕ್ಕೆ ಏನು ಮಾಡೋದು, ಏನು ಹೇಳಿದರೂ ಅಡ್ಡ ಬರ್ತಾ ಇದ್ದಾನೆ, ಇನ್ನೇನು ಮಾಡೋದು ಅಂಥೇಳಿ ಸ್ವಲ್ಪ ಜೋರಾಗಿ ಹೊಡೆದ ಕಾರಣ ಸತ್ಯ ಹೋಗಿಬಿಟ್ಟ ಸುವಜ್ರ. ಹತ್ವಾ ಸುವಜ್ರಂ ಅಮುಚತ್ ಬಿಡಿಸಿಕೊಂಡದ್ದಾಯಿತು. ಅಮುಚತ್ ಮೋಕ್ಷ ಅಂದರೆ ಬಿಡುಗಡೆ. ಸೊ ಇಲ್ಲಿ ಇವರನ್ನು ಬಿಡುಗಡೆ ಮಾಡಿಸಿದ್ದಾಯಿತು ಸೆರೆಮನೆಯಿಂದ. ಯಾರನ್ನು? ದುರ್ಯೋಧನಾದಿಗಳನ್ನು. ಅಮುಚತ್ ಬಿಡಿಸಿದ್ದಾಯಿತು. ಧೃತರಾಷ್ಟ್ರ ಪುತ್ರಾನ್, ಬೇಕಿತ್ತ ಈ ಕೆಲಸ ಅಂತೇಳಿದ್ದೆ. ಅದಕ್ಕೆ ಹೇಳಿದ್ದಾರೆ ಮಧ್ವಾಚಾರ್ಯರು, ಅಂದರೆ ಏನು ಮಾಡೋದು, ಅವರೆಲ್ಲ ಹೇಳಿ ಕಳಿಸಿದ್ದಾರೆ, ಅಣ್ಣನ ಆದೇಶ, ಹೋಗಿ ಬಿಡಿಸಿಕೊಂಡು ಬಾ. ಏನು ಎಷ್ಟಾದರೂ ಅವನು ನಮ್ಮ ತಮ್ಮ ಅಲ್ಲವೇ, ನಮ್ಮ ಒಡ ಹುಟ್ಟಿದವನಲ್ಲವೇ ಅಂತೇಳಿದರೆ ಹೀಗೆಲ್ಲ ಹೇಳಿದ ಕಾರಣ ಭೀಮಸೇನಿಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಇಲ್ಲಿ ಎಷ್ಟು ಮಾತು ಹೇಳಿದರೂ ಕೇಳದ ಸುವಜ್ರನನ್ನು ಕೊಲ್ಲಲೇಬೇಕಾಯಿತು. ಹೀಗೆ ಮನಸ್ಸಿನ ಒಳಗೆ ಸಮಾಧಾನ ಇಲ್ಲದಿದ್ದರೂ ಯಾರ ಮಾತಿನಿಂದ ಪ್ರೇರಣೆಯಿಂದ ಬಂದಿದ್ದಾರೋ ಭೀಮಸೇನ, ಅವರಿಗೋಸ್ಕರ ಈ ಕುರುಡನ ಮಕ್ಕಳನ್ನು ಧೃತರಾಷ್ಟ್ರ ಪುತ್ರಾನ್, ಕುರುಡನ ಮಕ್ಕಳನ್ನು ಬಿಡಿಸಿಕೊಳ್ಳಬೇಕಾಯಿತು. ಮಹಾ ಬೇಜಾರಿನಿಂದ ಭೀಮಸೇನ ಬಿಡಿಸಿಕೊಂಡ ಅಂತ. ಅಂದರೆ ಖಾಲಿ ಧೃತರಾಷ್ಟ್ರ ಪುತ್ರನ್ ಅಂತ ಹೇಳಿದ ಕೂಡಲೇ ಭೀಮಸೇನಿಗೆ ಈ ಕೆಲಸ ಮಾಡುವಾಗ ಎಷ್ಟು ಬೇಜಾರಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಬೇಡದ ಕೆಲಸ ಇದು, ಅಂದರೆ ಬೇಕಾ ಇದು ಅಂತೇಳಿದೆ, ನಾನೀಗ ಆದೇಶವನ್ನು ಪಾಲಿಸದೆ ನನಗೆ ಬೇರೆ ದಾರಿ ಇಲ್ಲ. ಆದರೆ ಎಂಥ ಆದೇಶ ಇದು, ಇಂಥ ನೀಚರನ್ನು ಬಿಡಿಸಿಕೊಳ್ಳುವಂಥದ್ದು. ಅವರು ಇನ್ನೊಂದು 15 ದಿನ ಸೆರೆಮನೆಯಲ್ಲಿದ್ದರೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿತಿದ್ರಲ್ವ, ಅದಕ್ಕೂ ಅವಕಾಶ ಕೊಡಲಿಲ್ಲ ಅಂತ ಬಹಳ ಬೇಸರದಿಂದ ಭೀಮಸೇನ ಬಿಡಿಸಿಕೊಂಡ. ದುರ್ಯೋಧನನು ಹಾಗೆ ತಮ್ಮಂದಿರೊಂದಿಗೆ ಕೂಡಿ ಇಲ್ಲಿ ಸೆರೆಯಾದಾಗ ಭೀಷ್ಮಾಚಾರ್ಯರು, ಧೃತರಾಷ್ಟ್ರ, ವಿದುರ ಹಾಗೂ ಅಣ್ಣನಾದ ಧರ್ಮರಾಜ ಇವರೆಲ್ಲರ ಮಾತಿನಿಂದ ಪ್ರೇರಿತನಾಗಿ ಭೀಮಸೇನ ಅಲ್ಲಿಗೆ ತೆರಳಿ ಜರಾಸಂಧ ಸಮೇತರಾದ ಎಲ್ಲ ರಾಜರನ್ನು ಸೋಲಿಸಿ, ಸುವಜ್ರ ಏನು ಹೇಳಿದರೂ ಕೇಳಲಿಲ್ಲ ಕಾರಣ ಕೊಂದೇ ಹಾಕಬೇಕಾಯಿತು, ಕೊಂದು ಕೌರವರನ್ನು ಸೆರೆಯಿಂದ
ಬಿಡುಗಡೆ ಮಾಡಿದ. ಭೀಮಸೇನನ ಅದ್ಭುತ ಪರಾಕ್ರಮಕ್ಕೆ ಇದು ನಿದರ್ಶನ. ಕರ್ಣನಿಂದ ಆಗದ ಕೆಲಸ ಈಗ ಭೀಮಸೇನನಿಂದ ಆಯಿತು ಅನ್ನುವಂಥದ್ದು ದುರ್ಯೋಧನಾದಿಗಳಿಗೆ ಈಗ ಗೊತ್ತಾಗಬೇಕು. ಆದರೂ ಕುರುಡನ ಮಕ್ಕಳಿಗೆ ಅಷ್ಟು ಬೇಗ ಗೊತ್ತಾಗುವುದಿಲ್ಲ. ಸೊ ಅವರೆಲ್ಲರೂ ಒಟ್ಟಾಗಿ ಮಾಡಲಾಗದ ಕೆಲಸವನ್ನು ಭೀಮಸೇನ ಒಬ್ಬನೇ ಅನಾಯಾಸವಾಗಿ ಸಾಧಿಸಿದ. ಬ್ರಹ್ಮ ಶಿವಾದಿಗಳ ವರವಿದ್ದ ಅವರೆಲ್ಲರನ್ನೂ ಸಹ ಲೀಲಾಜಾಲವಾಗಿ ಸೋಲಿಸಿದ ಸುವಜ್ರನನ್ನು ಕೊಂದೇ ಹಾಕಬೇಕಾಯಿತು. ಹೀಗೆ ಭೀಮಸೇನ ಕೌರವರಂತಹ ಮಹಾನೀಚರನ್ನು ಪಾತಕಿಗಳನ್ನು ಬಿಡುಗಡೆ ಮಾಡಲು ಏನು ಕಾರಣ ಅಂತೇಳಿದರೆ ಭೀಷ್ಮಾಚಾರ್ಯರು ಪ್ರೀತಿಯಿಂದ ಹೇಳಿದ್ದಾರೆ. ಆಮೇಲಿಂದ ಏನು ಬಿಡಿಸಲಿಲ್ಲ ಅಂತೇಳಿದರೆ ಹಸ್ತಿನಾವತಿಗೆ ತೇಜೋವಧೆ ಆಗ್ತದೆ. ಆಮೇಲಿಂದ ಏನಂತೇಳಿದರೆ ಈಗ ಇದು ಇನ್ನೊಂದು ಪಾಠ ಯಾರಿಗೆ? ಕೌರವರಿಗೆ ಅಂತೇಳಿದರೆ ನಿಮ್ಮ ಸಾಮರ್ಥ್ಯ ಇಷ್ಟೇ. ನೀವು ಯಾರನ್ನು ಮಹಾಭೂಪ ನಮ್ಮಲ್ಲಿ ಇವನಿಗೆ ಕರ್ಣನಿಂದ ಮೇಲೆ ಯಾರಿಲ್ಲ ಅಂತ ತಿಳ್ಕೊಂಡಿದ್ದೀರೋ ಅವನು ನಿಮಗೆ ಯುದ್ಧದಲ್ಲಿ ನಾಳೆ ಇದೇ ಥರ ಕೈ ಕೊಡ್ತಾನೆ ಅನ್ನುವಂಥದ್ದು ತಿಳಿಲಿ ಅನ್ನುವಂಥದ್ದು ಬಹಳ ಎಲ್ಲ ವಿಷಯಗಳಿವೆ. ಸೊ ಅಷ್ಟು ವಿಷಯಗಳು ಇದ್ದ ಕಾರಣ ಭೀಮಸೇನ ಬಂದಿದ್ದಾನೆ. ಸೂಚ್ಯವಾಗಿ ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನೀವು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ತಿಳ್ಕೊಂಡು ಅನುಷ್ಠಾನ ಮಾಡಿ ಅಂತ. ಆದರೆ ಅವರಿಗೆ ಗೊತ್ತಾಗುವಂಥದ್ದಿಲ್ಲ ಧೃತರಾಷ್ಟ್ರನ ಮಕ್ಕಳಿಗೆ. ಹೀಗೆ ಸೊ ಅಲ್ಲಿಗೆ 206ನೇ ಶ್ಲೋಕ ಮುಗೀತು. 207ನೇ ಶ್ಲೋಕ ಮುಗಿಸಿದರೆ ಸ್ವಲ್ಪ ಲೇಟ್ ಆಗ್ಬೋದು ಕಾಣಿಸ್ತದೆ. ಆದ್ದರಿಂದ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.